ಶೆಡ್ ನಟ ದರ್ಶನ್ ವೀಕೆಂಡ್ ಅಡ್ಡ. ನಟರು, ನಿರ್ಮಾಪಕರು, ನಿರ್ದೇಶಕರ ಮೇಲೂ ಹಲ್ಲೆ. ಶೆಡ್ನಲ್ಲಿ ಹೇಗೆಲ್ಲ ನಡೆದಿದೆ ಗೊತ್ತಾ ದರ್ಶನ್ ಅಟ್ಟಹಾಸ. ಇದುವೇ ಹೊತ್ತಿನ ಕಾರ್ಯಕ್ರಮ ಪಾಪಿಗಳ ಲೋಕ. ನಾನು ಪ್ರೀತಿ ಆಕಾಶ್. ಒಬ್ಬ ನಟ ಒಂದು ಸಿನಿಮಾದಲ್ಲಿ ಮಾಡುವ ಎಲ್ಲಾ ಕೆಲಸಗಳನ್ನ ರಿಯಲ್ ಲೈಫ್ ನಲ್ಲಿ ಮಾಡ್ತಾನ? ಸಾಮಾನ್ಯವಾಗಿ ಇಲ್ಲ ಅನ್ನೋ ಆನ್ಸರೇ ಬರುತ್ತೆ. ಆದ್ರೆ ದರ್ಶನ್ ವಿಚಾರದಲ್ಲಿ ನೋ ಅನ್ನೋಕೆ ಆಗುಲ್ಲ. ಈಗ ಸಿಗ್ತಾ ಇರೋ ಮಾಹಿತಿಗಳ ಪ್ರಕಾರ ಆತ ಕೆಲ ಸಿನಿಮಾಗಳಲ್ಲಿ ಏನೇನ್ ಮಾಡಿದ್ದಾನೋ ಅದೆಲ್ಲವನ್ನೂ ಮಾಡಿದ್ದಾನೆ ಅನ್ನೋ ಮಾಹಿತಿ ಇದೆ. ಅಷ್ಟೇ ಅಲ್ಲ, ಸದ್ಯ ಕೊಲೆ ನಡೆದಿರೋ ಶೆಡ್ನಲ್ಲಿ ಈ ಹಿಂದೆ ಹಲವರ ಮೇಲೆ ದರ್ಶನ್ ಅಟ್ಟಹಾಸ ಮೆರೆದಿದ್ದಾರೆ ಅನ್ನೋ ಆರೋಪ ಗಂಭೀರವಾಗಿ ಕೇಳಿ ಬರ್ತಾ ಇದೆ. ದರ್ಶನ್ ರ ವೀಕೆಂಡ್ ಅಡ್ಡವಾಗಿದ್ದ ಆ ಶೆಡ್ನಲ್ಲಿ ನಡೆದಿರೋ ಪಾಪ ಕೃತ್ಯಗಳೇನು, ಪಾಪಿ ಲೋಕದಲ್ಲಿ ಏನೆಲ್ಲ ಪಾಪಗಳು ನಡೆದಿವೆ ಅನ್ನೋದನ್ನ ಹೇಳ್ತೀವಿ ಕೇಳಿ. ಶೆಡ್ನಲ್ಲಿ ನಟರು, ನಿರ್ದೇಶಕರು, ನಿರ್ಮಾಪಕರ ಮೇಲೆ ಅಟ್ಟಹಾಸ. ವಾರಾಂತ್ಯದಲ್ಲಿ ಈ ಅಡ್ಡದಲ್ಲಿ ರಾಕ್ಷಸನಾಗುತ್ತಿದ್ದನ ನಟ ದರ್ಶನ್. ನಾವು ಹೇಳ್ತಿರೋ ವಿಚಾರಗಳು ಜನಸಾಮಾನ್ಯರಿಗೆ ಅಬ್ಬಬ್ಬ ಅನಿಸಬಹುದು. ಆದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಸಕ್ರಿಯವಾಗಿರೋ ಅದೆಷ್ಟೋ ಮಂದಿಗೆ ಈ ಕಹಿ ಸತ್ಯ ಗೊತ್ತಿದೆ. ನಟ ದರ್ಶನ್ ರ ಆಫ್ ಸ್ಕ್ರೀನ್ ಕ್ರೌರ್ಯಗಳೇನು ಅನ್ನೋದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿತ್ತು. ಅವರ ಅಟ್ಟಹಾಸಗಳ ಪರಮಾವಧಿ ಮೀರಿದಾಗ ಅದೆಷ್ಟೋ ಜನ ಹಿಡಿ ಶಾಪ ಹಾಕಿದ್ದೂ ಇದೆ. ಅಂದಹಾಗೆ ದರ್ಶನ್ ಅಟ್ಟಹಾಸಕ್ಕೆ ಸಾಕ್ಷಿಯಾಗ್ತಿದ್ದೇ ಈ ಶೆಡ್. ಪಟ್ಟಣಗಿರಿಯಲ್ಲಿರೋ ಇದೇ ಶೆಡ್. ಇಂಡಸ್ಟ್ರಿಯ ಕೆಲವರಿಗೆ ರಾತ್ರಿ ಫೋನ್ ರಿಂಗ್ ಆದ್ರೆ ಸ್ವಲ್ಪ ಭಯ ಆಗ್ತಿತ್ತಂತೆ. ರಾತ್ರಿ ಫೋನ್ ರಿಂಗ್ ಆದ್ರೆ ದರ್ಶನ್ ಕಾಲ್ ಮಾಡಿರಬಹುದು ಅನ್ನೋ ಭಯ ಶುರುವಾಗ್ತಿತ್ತಂತೆ. ಯಾಕಂದ್ರೆ ಇಂಡಸ್ಟ್ರಿಯಲ್ಲಿರೋ ಅನೇಕ ಮಂದಿಗೆ ದರ್ಶನ್ ರಾತ್ರಿ ಕಂಠಪೂರ್ತಿ ಕುಡಿದು ಕಾಲ್ ಮಾಡಿ ಬಾಯಿಗೆ ಬಂದಂಗೆ ಬೈದಿರೋ ಸಾಕಷ್ಟು ಉದಾಹರಣೆಗಳಿವೆ. ಇದು ಬಹುತೇಕರಿಗೆ ಗೊತ್ತಿರೋ ಕಹಿ ಸತ್ಯ. ಆದ್ರೆ ಇನ್ನೊಂದು ವಿಚಾರ ಇದಕ್ಕಿಂತ ಭಯಾನಕವಾಗಿದೆ. ಅದೇನಂದ್ರೆ ರೇಣುಕಾಸ್ವಾಮಿ ಕೊಲೆಯಾಗಿರೋ ಈ ಶೆಡ್ ದರ್ಶನ್ ರ ವೀಕೆಂಡ್ ನ ಅಡ್ಡೆಯಾಗಿತ್ತು. ಈ ಪಾಪಿಗಳ ಲೋಕದಲ್ಲಿ ಅನೇಕರಿಗೆ ಬೆದರಿಸಿರುವ, ಹಲ್ಲೆ ಮಾಡಿರೋ ಘಟನೆಗಳು ಸಾಕಷ್ಟಿವೆ ಅಂತ ಮೂಲಗಳು ತಿಳಿಸಿವೆ. ನಟ ದರ್ಶನ್ ವೀಕೆಂಡ್ ನಲ್ಲಿ ವಿಪರೀತವಾಗಿ ಮದ್ಯ ಕುಡಿತಿದ್ರು. ಅವರ ಹಿಂದೆ ಮುಂದಿರುವ ಹುಡುಗರು ಕೂಡ ಮದ್ಯ ವ್ಯಸನಿಗಳೇ. ಹೀಗಾಗಿ ಎಲ್ಲರೂ ಒಟ್ಟಿಗೆ ಸೇರಿ ಪಾರ್ಟಿ ಮಾಡೋ ಜಾಗವಾಗಿದ್ದ ಈ ಶೆಡ್ನಲ್ಲಿ ಹಲವರ ಮೇಲೆ ಹಲ್ಲೆ ನಡೆದಿರೋ ಘಟನೆಗಳಿವೆ. ನಿಮಗೆಲ್ಲ ಗೊತ್ತೇ ಇದೆ, ಇಂಡಸ್ಟ್ರಿ ಅಂತ ಮೇಲೆ ಪರ ವಿರೋಧ ಇದ್ದೇ ಇರುತ್ತೆ. ಒಂದು ಕಡೆ ಕೆಲಸ ಮಾಡೋ ಜಾಗದಲ್ಲಿ ಅದು ಕಾಮನ್ ಕೂಡ. ಆದ್ರೆ ಯಾರ್ಯಾರು ದರ್ಶನ್ ವಿರುದ್ಧವಾಗಿ ಮಾತನಾಡಿದ್ದಾರೋ ಅವರಲ್ಲಿ ಹಲವರ ಮೇಲೆ ಈ ಜಾಗದಲ್ಲಿ ಕರೆಸಿ ಹಲ್ಲೆ ಮಾಡಲಾಗಿದೆ ಅಂತ ಮೂಲಗಳು ತಿಳಿಸಿವೆ. ಇನ್ನೊಂದು ಭಯಾನಕ ವಿಚಾರವನ್ನ ಹೇಳಿಬಿಡ್ತೀವಿ ಕೇಳಿ. ವಿರೋಧಿಗಳಿಗೆ ದರ್ಶನ್ ಕೇವಲ ಆವಾಜ್ ಹಾಕ್ತಿರ್ಲಿಲ್ಲ, ವಿರೋಧಿಗಳನ್ನ ಅಪಹರಿಸಿಕೊಂಡು ಬಂದು ಇದೇ ಶೆಡ್ನಲ್ಲಿ ಥಳಿಸ್ತಿದ್ರು. ಆಶ್ಚರ್ಯ ಅಂದ್ರೆ ನಿರ್ಮಾಪಕರ ಮೇಲೂ ಇದೇ ದರ್ಶನ್ ಹಲ್ಲೆ ಮಾಡಿದ್ದಾರಂತೆ, ನಿರ್ದೇಶಕರ ಮೇಲೆ ಹಲ್ಲೆ ಮಾಡಿದ್ದಾರಂತೆ. ಜೊತೆಗೆ ಸಹನಟರ ಮೇಲೂ ದರ್ಶನ್ ದರ್ಪ ಮೆರೆದಿದ್ದಾರೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಿದೆ. ಕಳೆದ ಸೆಪ್ಟೆಂಬರ್ ತಿಂಗಳಲ್ಲಿ ಕನ್ನಡ ಇಂಡಸ್ಟ್ರಿಯ ಪ್ರಖ್ಯಾತ ಪೋಷಕ ನಟನನ್ನ ಇದೇ ಶೆಡ್ಗೆ ದರ್ಶನ್ ಕರೆದುಕೊಂಡು ಬಂದಿದ್ರಂತೆ. ಅದಕ್ಕೂ ಮುನ್ನ ಒಟ್ಟಿಗೆ ಪಾರ್ಟಿ ಮಾಡಿದ್ದ ಅವರು ನಂತರ ಪಟ್ಟಣಗಿರಿಯ ಶೆಡ್ಗೆ ಬಂದಿದ್ರಂತೆ. ಇಲ್ಲಿಗೆ ಕರೆಸೋ ಮುನ್ನವೇ ದರ್ಶನ್ಗೆ ಅವರ ಮೇಲೆ ಭಯಂಕರ ಸಿಟ್ಟಿತ್ತು.
ಆದ್ರೆ ಅದ್ಯಾವುದನ್ನ ತೋರಿಸದೆ ಎಲ್ಲಿಗೆ ಬಂದ ನಂತರ ತಮ್ಮ ವಿರಾಟ ದರ್ಶನವನ್ನ ತೋರಿಸಿದ್ದಾರೆ ಅಂತ ಇಂಡಸ್ಟ್ರಿಯ ಮೂಲಗಳು ತಿಳಿಸಿವೆ. ಅಷ್ಟೇ ಅಲ್ಲ, ಆ ಪ್ರಖ್ಯಾತ ಪೋಷಕ ನಟನ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ಆ ಪೋಷಕ ನಟ ಕಣ್ಣೀರಿಟ್ಟರೂ ಬಿಟ್ಟಿಲ್ಲ ಅಂತ ಮೂಲಗಳು ಹೇಳಿವೆ. ಅಲ್ಲಿಂದ ಆ ಪೋಷಕ ನಟ ಇವರಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಇನ್ಫ್ಯಾಕ್ಟ್ ಆ ಪೋಷಕ ನಟ ಅಭಿನಯಿಸಿದ್ದ ಚಿತ್ರವೊಂದರ ಸಮಾರಂಭಕ್ಕೆ ದರ್ಶನ್ ಮುಖ್ಯ ಅತಿಥಿಯಾಗಿ ಬಂದಿದ್ರು. ಇವರು ಬರ್ತಿದ್ದಾರೆ ಅನ್ನೋ ಕಾರಣಕ್ಕೆ ಆ ಪೋಷಕ ನಟ ಆವತ್ತು ಆ ಕಾರ್ಯಕ್ರಮಕ್ಕೆ ಬಂದಿರಲಿಲ್ಲ. ಅವ್ರು ಯಾಕೆ ಬಂದಿಲ್ಲ ಅಂತ ಕೆಲವರು ವಿಚಾರಿಸಿದಾಗ ದರ್ಶನ್ ಕಂಡ್ರೆ ಅವ್ರಿಗೆ ಆಗೋದಿಲ್ಲ, ಆ ಕಾರಣಕ್ಕಾಗಿ ಅವರು ಬಂದಿಲ್ಲ ಅಂದ್ರಂತೆ. ಆದ್ರೆ ಅವರು ಆ ಕಾರ್ಯಕ್ರಮಕ್ಕೆ ಗೈರಾಗಲು ಕಾರಣ ದರ್ಶನ್ರ ಆ ಕರಾಳ ಮತ್ತು ವಿರಾಟ ರೂಪ. ಹಾಗಾದ್ರೆ ಹಲ್ಲೆ ನಡೆದಿದೆ ಅಂದ್ರೆ ಯಾರು ಯಾಕೆ ದೂರು ಕೊಟ್ಟಿಲ್ಲ ಅನ್ನೋ ಅನುಮಾನವಂತೂ ಮೂಡ್ತಿದೆ. ಹೌದು, ಇದು ಸಹಜ ಕೂಡ. ಆದ್ರೆ ದೊಡ್ಡ ನಟ ಅನ್ನೋ ಕಾರಣಕ್ಕೆ ಯಾರೂ ದೂರು ಕೊಟ್ಟಿಲ್ಲ ಅಂತಿವೆ ಮೂಲಗಳು. ಪೈಶಾಚಿಕ ಕೃತ್ಯಗಳಿಗೆ ಸಾಕ್ಷಿಯಾಗಿದ್ದ ಈ ಶೆಡ್ನಲ್ಲಿ ಓರ್ವನ ಕೊಲೆಯಾಯಿತು ಅನ್ನೋದು ಖೇದಕರ ಸಂಗತಿ. ವಿರೋಧಿಗಳನ್ನ ರಾತ್ರಿ ಕರೆಸಿ ಹಲ್ಲೆ ಮಾಡೋದು, ಬೆಳಗ್ಗೆ ಕರೆಸಿ ಹಣ ಕೊಟ್ಟು ಸುಮ್ಮನಾಗಿಸೋದು, ಹೌದು, ನಟ ದರ್ಶನ್ಗೆ ಇದೊಂದು ಖಯಾಲಿಯಾಗಿತ್ತು ಅನ್ನೋದು ಇಂಡಸ್ಟ್ರಿಯ ಮೇಜರ್ ಕಂಪ್ಲೇಂಟ್. ದರ್ಶನ್ ಅಮಲಿನಲ್ಲಿ ಇಲ್ಲದ ಸಂದರ್ಭದಲ್ಲಿ ಅವರಷ್ಟು ಒಳ್ಳೆಯವರು ಯಾರೂ ಇಲ್ಲ ಅನ್ನೋ ತರ ಇರ್ತಾರೆ. ಆದ್ರೆ ಕುಡಿದ ನಂತರ ಅವರ ಆರ್ಭಟ ಹೆಚ್ಚಿರುತ್ತೆ ಅನ್ನೋದು ಹಲವರ ಕಂಪ್ಲೇಂಟ್. ಇನ್ನೊಂದೆಡೆ ರಾತ್ರಿ ಕರೆಸಿ ಹಲ್ಲೆ ಮಾಡಿದ ನಂತರ ದರ್ಶನ್ ಮತ್ತೆ ಅವರನ್ನ ಬೆಳಗ್ಗೆ ಮನೆಗೆ ಕರೆಸಿ ಯಾರಿಗೂ ಹೇಳಬಾರ್ದು ಅಂತ ಹೇಳ್ತಿದ್ರಂತೆ. ಕೆಲವರಿಗೆ ಹಣ ಕೊಟ್ಟು ಕಳಿಸ್ತಿದ್ರು ಅಂತಿವೆ ಮೂಲಗಳು. ದರ್ಶನ್ ಶೆಡ್ನ ಬಿಟ್ರೆ ಬಹಿರಂಗವಾಗಿ ಯಾರ ಮೇಲೂ ಹಲ್ಲೆ ಮಾಡ್ತಿರ್ಲಿಲ್ಲ. ಅಪಹರಣ ಮಾಡಬೇಕಾದ್ರೆ ಸಹಚರರ ಮೂಲಕ ಮಾತ್ರ ಮಾಡಿಸ್ತಿದ್ರು. ಅವರು ಶೆಡ್ ಹೋಗಿದ್ದಾರೆ ಅನ್ನೋ ಮಾಹಿತಿ ತಿಳಿದ ಬಳಿಕವಷ್ಟೇ ದರ್ಶನ್ ಅಲ್ಲಿಗೆ ಹೋಗಿ ವಿಪರೀತ ಅನಿಸುವಷ್ಟು ದಬ್ಬಾಳಿಕೆ ಮಾಡಿದ್ರು ಎನ್ನಲಾಗ್ತಿದೆ. ಅಂದಹಾಗೆ ರೇಣುಕಾಸ್ವಾಮಿಯನ್ನ ಪಟ್ಟಣಗೆರೆ ಶೆಡ್ಗೆ ಯಾಕೆ ಕರೆಸ್ಕೊಂಡ್ರು ಅನ್ನೋದನ್ನ ಈಗ ನಿಮಗೆ ಅರ್ಥವಾಗಿರ್ಬೇಕಲ್ವಾ? ಈ ಹಿಂದೆ ಇದೇ ಶೆಡ್ನಲ್ಲಿ ಹಲವರನ್ನ ಕರೆಸಿ ಬೆದರಿಕೆ ಹಾಕಿ ಹಲ್ಲೆ ಮಾಡಿರೋ ಅನುಭವ ಡಿ ಗ್ಯಾಂಗ್ ಇತ್ತು. ಹೀಗಾಗಿ ರೇಣುಕಾಸ್ವಾಮಿಯನ್ನ ಇದೇ ಜಾಗಕ್ಕೆ ಕರೆಸ್ಕೊಂಡು ಹಲ್ಲೆ ಮಾಡಿ ವಿಡಿಯೋ ಮಾಡಿಕೊಂಡು ಕಳಿಸೋಣ ಅನ್ನುವಂತಹ ಪ್ಲಾನ್ ಮಾಡಿದ್ರು. ಆದ್ರೆ ಪಾಪಿಗಳ ಲೋಕದಲ್ಲಿ ಮಾಡಿದ್ದ ಪಾಪಗಳ ಕೊಳ ತುಂಬಿತ್ತು ಏನೋ. ರೇಣುಕಾಸ್ವಾಮಿಯ ಕೇಸ್ ಈ ಗ್ಯಾಂಗ್ಗೆ ಮುಳುವಾಗ್ಬಿಡ್ತು. ಈ ಶೆಡ್ನಲ್ಲಿ ಹಲವರ ಮೇಲೆ ಹಲ್ಲೆ ನಡೆಸಿದ್ರು. ಇಲ್ಲಿ ಸಿಸಿಟಿವಿ ಇದೆ ಅನ್ನೋ ಸತ್ಯವನ್ನೇ ಮರೆತಿದ್ರು ಇವರೆಲ್ಲ. ಇವರು ಮರೆತಿದ್ರು ಅನ್ನೋದಕ್ಕಿಂತ ಇವರ ದೇಹ ಸೇರಿದ್ದ ಮದ್ಯದ ಅಮಲು ಅದನ್ನೆಲ್ಲ ಮರೆಸಿತ್ತು. ಯಾಕಂದ್ರೆ ನಮಗೆ ಸಿಕ್ಕಿರೋ ಮಾಹಿತಿಯ ಪ್ರಕಾರ ಈ ಶೆಡ್ನಲ್ಲಿ 7ಕ್ಕೂ ಹೆಚ್ಚು ಸಿಸಿಟಿವಿ ಕ್ಯಾಮೆರಾಗಳನ್ನ ಅಳವಡಿಸಲಾಗಿದೆ. ಈ ಪೈಕಿ 2 ಕ್ಯಾಮೆರಾದಲ್ಲಿ ದರ್ಶನ್ ಸೇರಿದಂತೆ ಹಲವರು ರೇಣುಕಾಸ್ವಾಮಿಯ ಹಲ್ಲೆ ಮಾಡಿರೋದು ಸೆರೆಯಾಗಿದೆ. ಈ ಸಾಕ್ಷಿಯಿಂದಲೇ ಪೊಲೀಸರು ದರ್ಶನ್ನ ಅರೆಸ್ಟ್ ಮಾಡಿದ್ರು ಅಂತ ಮೂಲಗಳು ತಿಳಿಸಿವೆ. ಅಷ್ಟಕ್ಕೂ ಈ ಶೆಡ್ಗೂ ದರ್ಶನ್ಗೂ ಯಾವಾಗಿಂದ ಲಿಂಕ್ ಆಯ್ತು ಅನ್ನೋದೇ ಇಂಟ್ರೆಸ್ಟಿಂಗ್ ವಿಚಾರ. ಈ ಶೆಡ್ನ ದರ್ಶನ್ಗೆ ಪರಿಚಯಿಸಿದ್ದೆ ಈ ಕೇಸ್ನ A10 ಆರೋಪಿ ವಿನಯ್. ಅಲ್ಲಿಂದ ದರ್ಶನ್ ನಸೀಬೆ ಬದಲಾಯ್ತು ನೋಡಿ. ದರ್ಶನ್ ಕ್ರೌರ್ಯಕ್ಕೆ ಹಿಂದೆಂದೂ ಕೇಳರಿಯದ ಅಮಾನುಷ ಕೃತ್ಯಕ್ಕೆ ಸಾಕ್ಷಿಯಾಗಿದ್ದು ಪಟ್ಟಣಗೆರೆಯ ಶೆಡ್. ಈ ಶೆಡ್ಗಿರುವ ಇತಿಹಾಸವೇ ಭಯಾನಕವಾಗಿದೆ. ಅದೆಷ್ಟೋ ಆರ್ತನಾದಕ್ಕೆ ಈ ಶೆಡ್ ಸಾಕ್ಷಿಯಾಗಿದೆ. ಇಲ್ಲಿ ನಡೆದ ಅದೆಷ್ಟೋ ಕ್ರೌರ್ಯದ ಕೂಗು ಜಗತ್ತಿಗೆ ಕೇಳಿಸಿಯೇ ಇಲ್ಲ. ಇಲ್ಲಿ ಬಿಕ್ಕಿದ ದನಿಗಳು ಅದು ಅರಣ್ಯ ರೋದನವಷ್ಟೇ.
ಆದ್ರೆ ಇಂಥ ಶೆಡ್ ದರ್ಶನ್ಗೆ ಪರಿಚಯವಾಗಿದ್ದು ಹೇಗೆ? ಈ ಶೆಡ್ನಲ್ಲಿ ಏನೆಲ್ಲ ನಡೀತಾ ಇತ್ತು? ಶೆಡ್ನ ಕರಾಳ ಸತ್ಯದ ಬಗ್ಗೆ ಗೊತ್ತಾದ್ರೆ ನೀವು ಬೆಚ್ಚಿ ಬೀಳೋದು ಗ್ಯಾರಂಟಿ. ಯಾರದ್ದೋ ಸ್ವಾರ್ಥಕ್ಕೆ, ಇನ್ಯಾರದ್ದೋ ದ್ವೇಷಕ್ಕೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಬಲಿಯಾಗಿ ಹೋಗಿದ್ದ. ಫಾರ್ಮಸಿಯೊಂದರಲ್ಲಿ ಕೆಲಸ ಮಾಡ್ತಾ ಜೀವನ ಸಾಗಿಸ್ತಾ ಇದ್ದ ರೇಣುಕಾಸ್ವಾಮಿ ಪ್ರಾಣ ಬಿಟ್ಟಿದ್ದು ಬೆಂಗಳೂರಿನ ಪಟ್ಟಣಗೆರೆ ಶೆಡ್ನಲ್ಲಿ. ಗಾಯವಿಲ್ಲದ ಜಾಗವೇ ಇಲ್ಲದಂತೆ ದಂಡಿಸಲಾದ ದೇಹ. ಆ ದಂಡನೆ ಬಳಿಕ ನರಳಿ ಉಸಿರು ಬಿಟ್ಟಿದ್ದ ಸ್ಥಳವೇ ಈ ನರಕದ ನೆಲ. ಅಂದಹಾಗೆ ಈ ನರಕದ ನೆಲಕ್ಕೂ ಒಂದು ರಣಭೀಕರ ಹಿಸ್ಟರಿ ಇದೆ. ಅದೆಷ್ಟು ಆರ್ತನಾದಗಳಿಗೆ, ಕ್ರೌರ್ಯಕ್ಕೆ ಸಾಕ್ಷಿಯಾದ ಈ ಶೆಡ್ ದರ್ಶನ್ ಜೈಲು ಸೇರಲು ಕಾರಣವಾಗುತ್ತೆ ಅನ್ನೋದನ್ನ ಯಾರೂ ಊಹಿಸಿರಲಿಲ್ಲ. ಕ್ರೈಮ್ ಸ್ಪಾಟ್ನಲ್ಲಿ ಹೊರ ಜಗತ್ತಿಗೆ ಕೇಳಿಸುವುದೇ ಇಲ್ಲ ಆರ್ತನಾದ. ಪಟ್ಟಣಗೆರೆಯಲ್ಲಿರುವ ಈ ಶೆಡ್ ಒಂದು ರೀತಿಯ ನಿಗೂಢ ಜಾಗ. ಇಲ್ಲಿ ಏನೇನ್ ನಡೆಯುತ್ತೆ ಅನ್ನೋದು ಯಾರಿಗೂ ಗೊತ್ತಾಗಲ್ಲ. ಅದರಲ್ಲೂ ರಾತ್ರಿ ಹೊತ್ತಲ್ಲಿ ಇಲ್ಲಿ ನಡೆಯುವ ಅದೆಷ್ಟೋ ಅಮಾನುಷ ಕೃತ್ಯಗಳು ಬೆಳಕಿಗೆ ಬಂದಿಲ್ಲ. ಆದ್ರೆ ಅದ್ಯಾವಾಗ ರೇಣುಕಾಸ್ವಾಮಿ ಹತ್ಯೆ ರಹಸ್ಯ ಬಯಲಾಯ್ತೋ ಆಗ್ಲೇ ನೋಡಿ ಈ ಪಟ್ಟಣಗೆರೆ ಶೆಡ್ನ ಭಯಾನಕ ಹಿಸ್ಟರಿ ಹೊರಬಿದ್ದಿತ್ತು. ವೀಕೆಂಡ್ನಲ್ಲಿ ಮೋಜು ಮಸ್ತಿಯ ಅಡ್ಡೆಯಾಗಿದ್ದ ಪಟ್ಟಣಗೆರೆ ಶೆಡ್. ಹೌದು, ಈ ಪಟ್ಟಣಗೆರೆ ಶೆಡ್ ಮೋಜು ಮಸ್ತಿಯ ಅಡ್ಡೆಯಾಗಿತ್ತು. ಇನ್ಫ್ಯಾಕ್ಟ್ ವೀಕೆಂಡ್ ಬಂದ್ರೆ ಇಲ್ಲಿ ಪಾರ್ಟಿಗಳದ್ದೇ ಸೌಂಡು. ಆರ್ಆರ್ ನಗರದಲ್ಲಿರುವ ಈ ಗೋಡೌನ್ನಲ್ಲಿ ಹಲ್ಲೆಗಳು ಕಾಮನ್ ಅನ್ನೋ ಆರೋಪವಿದೆ. ವಾರಾಂತ್ಯದಲ್ಲಿ ಹಣ ಕೊಡದೆ ಇರೋರನ್ನ ಕರೆಸಿ ಬೆದರಿಕೆಯೊಡ್ಡಿ ಹಲ್ಲೆ ಮಾಡಲಾಗ್ತಿತ್ತಂತೆ. ಆರೋಪಿ ವಿನಯ್ ಮತ್ತು ಗ್ಯಾಂಗ್ ಹಲವರನ್ನ ಕರೆದುಕೊಂಡು ಬಂದು ಹಲ್ಲೆ ಮಾಡೋ ಸ್ಥಳವಿದು. ವಿನಯ್ ಹೋಟೆಲ್ ಉದ್ಯಮದ ಜೊತೆಗೆ ವಾಹನಗಳ ಮೇಲೆ ಸಾಲ ನೀಡ್ತಿದ್ನಂತೆ. ಸಾಲ ಮರುಪಾವತಿ ಮಾಡದವರಿಗೆ ಇದೇ ಸ್ಥಳದಲ್ಲಿ ನರಕ ದರ್ಶನ ಆಗ್ತಿತ್ತು ಅಂತ ಹೇಳಲಾಗ್ತಿದೆ. ಸಂಜೆ 6 ಗಂಟೆವರೆಗೆ ಮಾತ್ರ ಇಲ್ಲಿ ಆಫೀಸ್ ಕೆಲಸ. ಬಳಿಕ ನಡೆಯೋದಲ್ಲ ಅನಾಚಾರಗಳೇ ಅನ್ನೋ ಆರೋಪವಿದೆ. ಇದು ಆರ್ಆರ್ ನಗರದ ವಿನಯ್ನ ಶೆಡ್. ರೇಣುಕಾಸ್ವಾಮಿ ಹತ್ಯೆ ಬಳಿಕ ಈ ಗೋಡೌನ್ ಸದ್ಯ ಸದ್ದು ಮಾಡ್ತಿದೆ. ಆದ್ರೆ ಅದೆಷ್ಟು ಆರ್ತನಾದಗಳು ಹೊರಜಗತ್ತಿಗೆ ಕೇಳಿಸಿಯೇ ಇಲ್ಲ. ದರ್ಶನ್ಗೆ ಪಟ್ಟಣಗೆರೆ ಶೆಡ್ ಪರಿಚಯವಾಗಿದ್ದು ಹೇಗೆ? ಅಸಲಿಗೆ ಈ ಶೆಡ್ ಬಗ್ಗೆ ದರ್ಶನ್ಗೆ ಮೊದಲು ಗೊತ್ತಿರಲಿಲ್ಲ. ಆದ್ರೆ ಅದ್ಯಾವಾಗ ಆರ್ಆರ್ ನಗರದ ವಿನಯ್ ದರ್ಶನ್ಗೆ ಪರಿಚಯವಾದ್ನೋ ಅಲ್ಲಿಂದ ದರ್ಶನ್ಗೂ ಈ ಶೆಡ್ ಅಡ್ಡೆಯಾಗಿತ್ತು. ವಿನಯ್ ಪರಿಚಯವಾದಾಗಿನಿಂದ ದರ್ಶನ್ ಕೂಡ ಅದೆಷ್ಟೋ ಜನರನ್ನ ಇಲ್ಲಿ ಕರ್ಕೊಂಡು ಬಂದು ಬೆದರಿಕೆಯೊಡ್ಡಿ ಹಲ್ಲೆ ಮಾಡಿ ವಾಪಸ್ ಕಳಿಸ್ತಿದ್ರಂತೆ. ಪಟ್ಟಣಗೆರೆಯ ಗೋಡಾನ್ ನಟ ದರ್ಶನ್ ಹಾಗೂ ವಿನಯ್ಗೆ ಒಂಥರ ಹಾಟ್ಸ್ಪಾಟ್ ಆಗಿತ್ತಂತ ಗೊತ್ತಾಗ್ತಾ ಇದೆ. ಪಟ್ಟಣಗೆರೆಯ ಜಯಣ್ಣಗೆ ವಿನಯ್ ಸಂಬಂಧಿ ಆಗಿದ್ರು, ಜೊತೆಗೆ ಬಡ್ಡಿ ವ್ಯವಹಾರ ಕೂಡ ಮಾಡ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಯಾರಾದ್ರೂ ಹುಡುಗರನ್ನ ಕರ್ಕೊಂಡ್ಬಂದು ಬೆದರಿಕೆ ಹಾಕ್ಬೇಕಂದ್ರೆ ಅವ್ರು ಬಳಸ್ತಾ ಇದ್ದಿದ್ದು ಇದೇ ಗೋಡನ್ನ. ಇನ್ನು ದರ್ಶನ್ ಅವರು ಕೂಡ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತ ನಟ, ನಿರ್ದೇಶಕ, ನಿರ್ಮಾಪಕರುಗಳನ್ನು ಕೂಡ ಈ ಗೋಡನ್ಗೆ ಕರ್ಕೊಂಡು ಬಂದು ಬೆದರಿಕೆ ಹಾಕಿದ್ದಾರಂತ ಗೊತ್ತಾಗ್ತಾ ಇದೆ. ಇನ್ನು ರಾಜರಾಜೇಶ್ವರಿ ನಗರದಿಂದ 10 ನಿಮಿಷಗಳಲ್ಲಿ ಈ ಗೋಡನ್ಗೆ ಬಂದು ತಲುಪಬಹುದು. ಇದರ ಜೊತೆಗೆ ದರ್ಶನ್ ಅವರ ಮನೆ ಕೂಡ ಇಲ್ಲಿಂದ ಕೂದಲೆಳೆಯ ಅಂತರದಲ್ಲಿ ಮಾತ್ರ ಇದೆ. ಇನ್ನು ವಿನಯ್ ಅವರ ಸ್ಟೋನಿ ಬ್ರೂಕ್ಸ್ ಕೂಡ ತುಂಬಾ ಹತ್ತಿರದಲ್ಲೇ ಇದೆ. ಈ ಎಲ್ಲ ಪ್ರಮುಖ ಕಾರಣಗಳಿಂದಲೇ ರೇಣುಕಾಸ್ವಾಮಿಯ ಹತ್ಯೆಗೆ ಇದೇ ಗೋಡನ್ನ ಸೆಲೆಕ್ಟ್ ಮಾಡ್ಕೊಂಡಿದೆ ಅನ್ನೋದು
ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹೌದು, ವೀಕೆಂಡ್ ಬಂದ್ರೆ ಸಾಕು ದರ್ಶನ್ ಅಂಡ್ ಗ್ಯಾಂಗ್ಗೆ ಇದು ಅಡ್ಡೆಯಾಗಿರ್ತಿತ್ತು. ಇಲ್ಲಿ ಪಾರ್ಟಿಗಳು ಜೋರಾಗಿರ್ತಿದ್ವಂತೆ. ಹೀಗಾಗಿ ರೇಣುಕಾಸ್ವಾಮಿ ಹಲ್ಲೆಗೂ ಈ ಶೆಡ್ಡನ್ನೇ ಬಳಸಲಾಗಿತ್ತು ಅನ್ನೋದು ತನಿಖೆಯಲ್ಲಿ ಗೊತ್ತಾಗಿರುವ ವಿಚಾರ. ಯಾಕಂದ್ರೆ ಈ ಜಾಗ ಸಿಟಿಯಲ್ಲೇ ಇದ್ರೂ ಜನ ಹೆಚ್ಚಾಗಿ ಓಡಾಡಲ್ಲ. ದರ್ಶನ್ ಸ್ನೇಹಿತನ ಶೆಡ್ ಆಗಿರೋದ್ರಿಂದ ಸೇಫ್ ಅನ್ನೋ ಲೆಕ್ಕಾಚಾರ. ಇಂಟ್ರೆಸ್ಟಿಂಗ್ ಅಂದ್ರೆ ದರ್ಶನ್ ನಿವಾಸಕ್ಕೂ ಸ್ವಲ್ಪವೇ ಸ್ವಲ್ಪ ಅಣತಿ ದೂರದಲ್ಲೇ ಈ ಶೆಡ್ ಇದೆ. ಇಲ್ಲಿ ಹಲ್ಲೆ ಅದು ಇದು ಏನಾದ್ರೂ ನಡೆದ್ರೂ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದ್ರು ಡಿಲೀಟ್ ಮಾಡಬಹುದು. ನಿಶಬ್ದವಾದ ಈ ಸ್ಥಳದಲ್ಲಿ ಅದೆಷ್ಟೇ ಹಲ್ಲೆ ನಡೆಸಿದ್ರು, ಎಷ್ಟೇ ಕಿರುಚಿದ್ರು ಯಾರಿಗೂ ಕೇಳಲ್ಲ. ಇದೇ ಲೆಕ್ಕಾಚಾರದಲ್ಲಿ ರೇಣುಕಾಸ್ವಾಮಿ ಮೇಲೂ ಇದೇ ಜಾಗದಲ್ಲಿ ಕ್ರೌರ್ಯ ಮೆರೆಯಲಾಗಿತ್ತು. ಈ ಶೆಡ್ ಅಲ್ಲಿ ಸೀಸಿಂಗ್ ವೆಹಿಕಲ್ಗಳನ್ನ ಪಾರ್ಕ್ ಮಾಡಿರುವಂತಹ ಜಾಗ ಅಂತ ಹೇಳಿದ್ರೆ ಫೈನಾನ್ಸ್ ಕಂಪನಿಯವರು ಸೀಸ್ ಮಾಡಿರುವಂತಹ ವೆಹಿಕಲ್ಸ್ ಆಗಿರ್ಬೋದು, ಜೊತೆಗೆ ಸರ್ಕಾರಿ ಇಲಾಖೆಗಳಿಂದ ಸೀಸ್ ಮಾಡಿರುವಂತಹ ವಾಹನಗಳಾಗಿರ್ಬೋದು. ಆ ವಾಹನಗಳನ್ನ ಸೀಸ್ ಮಾಡುವಂತಹ ಪಾರ್ಕಿಂಗ್ ಜಾಗ ಇದು. ಪಟ್ಟಣಗೆರೆ ಶೆಡ್ ಮಾಲೀಕ ಯಾರು, ಏನಿದರ ಹಿಸ್ಟರಿ? ರಾಜರಾಜೇಶ್ವರಿ ನಗರದ ಪಟ್ಟಣಗೆರೆಯಲ್ಲಿರುವ ಈ ಶೆಡ್ ಮಾಲೀಕ ಪಟ್ಟಣಗೆರೆಯ ಜಯಣ್ಣ. ಈ ಶೆಡ್ ಅನ್ನ ಬಾಡಿಗೆಗೆ ಕೊಟ್ಟಿದ್ದು ಸೀಸ್ ಆದ ವಾಹನಗಳನ್ನ ನಿಲ್ಲಿಸೋಕೆ ಅಂತ ಈ ಜಾಗವನ್ನ ಬಳಸಲಾಗುತ್ತೆ. ಲೋನ್ ಕಡದೆ ಇರೋರ ವಾಹನಗಳನ್ನ ಜಪ್ತಿ ಮಾಡಿ ಇಲ್ಲಿ ಲಾಕ್ ಮಾಡಲಾಗುತ್ತೆ. ಸುಮಾರು 4 ರಿಂದ 5 ಎಕರೆ ಇರೋ ಈ ಜಾಗದಲ್ಲಿ ಬೈಕ್, ಕಾರು, ಲಾರಿ, ವ್ಯಾನ್ ಎಲ್ಲ ತರಹದ ವಾಹನಗಳಿವೆ. ಅಚ್ಚರಿ ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ನಿಂದ ಸೀಸ್ ಮಾಡಿದ ಗಾಡಿಗಳು ಕೂಡ ಇಲ್ಲೇ ನಿಲ್ಲಿಸಲಾಗಿದೆ. ಅದು ಸುಮಾರು 4 ರಿಂದ 5 ಎಕರೆ ಪ್ಲಾಟ್. ಅದು 4 ಎಕರೆ 5 ಎಕರೆ ಪ್ಲಾಟಲ್ಲಿ ಪೂರ್ತಿ ಸೀಸ್ಡ್ ವೆಹಿಕಲ್ಸ್, ಅಂದರೆ ಯಾರು ಲೋನ್ ಕಟ್ಟಿರಲ್ಲ ಆ ವೆಹಿಕಲ್ಸ್ ಎಲ್ಲ ಅಲ್ಲೇ ಇದೆ. ಜೊತೆಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ವೆಹಿಕಲ್ಸು ಅವರು ಸೀಸ್ ಮಾಡಿರೋದು. ಈ ರೌಡೀಸು ಅವರು ಇವ್ರದ್ದು ಯಾರ್ಯಾರ್ದು ಆ್ಯಂಟಿ ಎಲಿಮೆಂಟ್ಸ್ ಇರ್ತಾರೆ ಆ ವೆಹಿಕಲ್ಸ್ಗಳು ಅಲ್ಲಿದ್ದಾವೆ. ಸುಮಾರು 100 ಮೇಲಿದ್ದಾವೆ. CCB ಅವ್ರು ರೈಡ್ ಮಾಡಿರೋ ವೆಹಿಕಲ್ಸು ಅಲ್ಲಿದ್ದಾವೆ, ಗಾಡೀಲಿದ್ದಾವೆ. ಸೊ ಇದು ರೆಗ್ಯುಲರಾಗಿ ಸೀಸ್ಡ್ ಗೋಡ್ ಅನ್ನೋದು ಶೆಡ್ ಅಲ್ಲ, ಇದು ರಾಂಗ್ ಇನ್ಫಾರ್ಮೇಷನ್. ಅದು ಓಪನ್ ಪ್ಲೇಸು, ಎಲ್ಲ ಗಾಡಿಗಳು ನಿಲ್ಲಿಸಿರ್ತಾರಲ್ಲಿ. ಲಾರಿ, ಕಾರು, ಬಸ್ಸು, ಮೋಟರ್ ಸೈಕಲು, 2 ವೀಲರಿಂದ ಹಿಡಿದು ಎಲ್ಲ ಯಾರ್ಯಾರು ದುಡ್ಡು ಕೊಟ್ಟಿರಲ್ಲ ಅವ್ರದ್ದೆಲ್ಲರದು ಅಲ್ಲಿ ಸೀಸ್ ಮಾಡಿರೋದು ಗೋಡ್ ಅನ್ನೋದು ಸೀಸ್ ಗೋಡ್. ಕೇವಲ ಸೀಸಾದ ವಾಹನಗಳು ಮಾತ್ರವಲ್ಲ, ಇಲ್ಲಿ ಅದೆಷ್ಟೋ ಸಿನಿಮಾದ ಶೂಟಿಂಗ್ ಕೂಡ ನಡೆದಿದೆ. ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ ದರ್ಶನ್ ನಟಿಸಿರುವ ಕೆಲ ಸಿನಿಮಾಗಳು ಕೂಡ ಇದೇ ಪಟ್ಟಣಗೆರೆ ಶೆಡ್ ನಲ್ಲಿ ಶೂಟ್ ಮಾಡಲಾಗಿದೆ ಅನ್ನೋ ಮಾಹಿತಿ ಇದೆ. ನನಗೆ ಗೊತ್ತಿದ್ದಂಗೆ ಅಲ್ಲಿ ಟೈಮ್ ಸ್ಪೆಂಡ್ ಏನು ಮಾಡೋಕ್ಕಾಗಲ್ಲ, ಜಾಗ ಇಲ್ಲ ಅಲ್ಲಿ. ಎಲ್ಲ ಕಡೆಯೂ ವೆಹಿಕಲ್ಸ್ ಪಾರ್ಕ್ ಆಗಿರೋದ್ರಿಂದ ಕೂತ್ಕೊಂಡು ಮಾತಾಡೋವಂಥ ಜಾಗ ಏನಲ್ಲ ಅದು. ಬಟ್ ಅವರು ಶೂಟಿಂಗಿಗೆ ಇವರೇ ಮಾಡಿದಾರೋ ಬೇರೆ ಮಾಡಿದಾರೋ ಗೊತ್ತಿಲ್ಲ, ಒಂದು 2 ಇನ್ಸಿಡೆಂಟಲ್ಲಿ ಅಲ್ಲಿ ಶೂಟಿಂಗ್ ಅಂತೂ ಮಾಡಿದ್ದಾರೆ. ಅಲ್ಲಿ ಆ ವಿಷಯ ನನಗೆ ಗೊತ್ತು ಅಷ್ಟೇ. ಭಾರಿ ದಿವಸಗಳ ಮುಂಚೆ, ಸುಮಾರು ವರ್ಷಗಳ ಮುಂಚೆ. ಇಲ್ಲಿ ಇನ್ನೊಂದು ವಿಚಾರವನ್ನ ಹೇಳಬೇಕು. ಅದೇನಂದ್ರೆ ಕೊಲೆ ನಡೆದ ಮರುದಿನ ವಿನಯ್ ಜಯಣ್ಣ ಅವರ ಜೊತೆಯೇ ಇದ್ನಂತೆ. ಒಟ್ಟಿಗೆ ಊಟ ಮಾಡಿ ಸುಮಾರು ಅರ್ಧ ಗಂಟೆ ಕಾಲ ವಿನಯ್ ಜೊತೆಯಲ್ಲೇ ಇದ್ನಂತೆ.
ಆದ್ರೆ ತಪ್ಪು ಯಾರೇ ಮಾಡಿದ್ರೂ ಕಾನೂನಿನ ಪ್ರಕಾರ ಶಿಕ್ಷೆಯಾಗಬೇಕು ಅನ್ನೋದು ಜಯಣ್ಣ ಅವರ ಮಾತು. ಅಳಿಯನೇ ಆಗಿರ್ಲಿ ಯಾರೇ ಆಗಿರ್ಲಿ ಎಲ್ರಿಗೂ ಕಾನೂನು ಒಂದೇ ಅಂತ ಜಯಣ್ಣ ಹೇಳ್ತಾರೆ. ನನ್ನ ತಂಗಿ ಮಗ ವಿನಯ್ ಅಂತ ಹೇಳ್ಬಿಟ್ಟು ಅವನ ಆರೋಪಿ ಅಂತ ಹೇಳ್ತಾ ಇದ್ದಾರೆ. ಬಟ್ ನನಗೆ ಇವತ್ತೇ ಬೆಳಿಗ್ಗೆ ಟಿ ವಿಲಿ ನೋಡೋದಾಗಲೇ ಗೊತ್ತಾಗಿದ್ದು. ನನಗೆ ಇವತ್ತವರೆಗೂ ಏನು ಆ ವಿಷಯದ ಬಗ್ಗೆ ಗೊತ್ತಿರಲಿಲ್ಲ. ಬಟ್ ಈಗ ಏನಿದೆಯೋ ಅದು ಆಗಿದ್ದರೆ ಅವನು ಅನುಭವಿಸ್ಬೇಕಾಗ್ತದೆ. ಅದು ಕಾನೂನಿಗಿನ್ನ ಮೀರಿ ಯಾರೂ ಇಲ್ಲ. ಕಾನೂನು ಪ್ರಕಾರನೇ ಹೋಗಬೇಕು. ಕಾನೂನಲ್ಲಿ ಏನಾಗುತ್ತೋ ಅದು ಕಾನೂನು ಮಾಡಿ. ಏನೋ ದರ್ಶನ್ ಬಗ್ಗೆಯೂ ಮಾತನಾಡಿರುವ ಜಯಣ್ಣ, ಕಳೆದ 20 ವರ್ಷದಿಂದಲೂ ದರ್ಶನ್ ನನಗೆ ಗೊತ್ತು. ಕರುನಾಡ ಸೇನೆ ಸಂಘಟನೆ ನಡೆಸುವ ಕಾಲದಿಂದಲೂ ದರ್ಶನ್ ಸ್ನೇಹವಿದೆ. ನಾನು ಮಾಡಿದ ಸುಮಾರು ಕಾರ್ಯಕ್ರಮದಲ್ಲಿ ದರ್ಶನ್ ಭಾಗಿಯಾಗಿದ್ದಾರೆ ಎಂದಿದ್ದಾರೆ. ಆದ್ರೀಗ ದರ್ಶನ್ ಕೊಲೆ ಆರೋಪ ಹೊತ್ತಿರೋದು ಜಯಣ್ಣನವರಿಗೂ ಬೇಸರ ತರಿಸಿದೆ. ದರ್ಶನ್ ಭಾರಿ ದಿವಸದಿಂದ ಪರಿಚಯ ಇದೆ ನನಗೆ. ನಾನು 2000ದಿಂದ ನಾನು ಸಂಘಟನೆ ನಡೆಸಿದ್ದೆ ಕರ್ನಾಟಕ ಸೇನೆ ಅಧ್ಯಕ್ಷನಾಗಿ. ಸೊ ಆವಾಗ ಕನ್ನಡ ಪರ ಸಂಘಟನೆ ಇದ್ದಾಗ ನಾನು ದರ್ಶನ್ ಅವರು ನನ್ನ ಜೊತೆ ನನ್ನ ಕಾರ್ಯಕ್ರಮದಲ್ಲಿ ಸುಮಾರು ಕಾರ್ಯಕ್ರಮದಲ್ಲಿ ಅಟೆಂಡ್ ಮಾಡಿದೆ. ಒಟ್ನಲ್ಲಿ ರೇಣುಕಾಸ್ವಾಮಿ ರೀತಿ ಈ ಶೆಡ್ನಲ್ಲಿ ಅದೆಷ್ಟು ಆರ್ತನಾದಗಳು ಅರಣ್ಯ ರೋದನ ಆಗಿವೆಯೋ ಏನೋ. ಈ ಹಂತಕ ಪಡೆಯನ್ನ ಪೊಲೀಸರು ಒಂಚೂರು ಕುಕ್ಕಿದ್ರೆ ಶೆಡ್ನಲ್ಲಿ ಅಸಲಿ ಸತ್ಯ ಇನ್ನಷ್ಟು ಕಕ್ಕಬಹುದೇನೋ. ಬೇರೆ ಕರಾಳ ಕೃತ್ಯಗಳು ಹೊರಬರಬಹುದೇನೋ. ಒಂದು ಕ್ಷಣದ ಕೋಪ ಒಂದು ಜೀವವನ್ನೇ ಬಲಿ ಪಡೆದು ಬಿಟ್ಟಿತ್ತು. ಕೋಪದ ಕೈಗೆ ಬುದ್ಧಿ ಕೊಟ್ಟಿದ್ದ ದರ್ಶನ್ ಸ್ವಲ್ಪ ತಾಳ್ಮೆಯಿಂದ ಯೋಚಿಸಿದ್ರೆ ಇವತ್ತಿನ ಪರಿಸ್ಥಿತಿ ನಿಜಕ್ಕೂ ಬರ್ತಾ ಇರಲಿಲ್ಲ. ಇದಾಗಿತ್ತು ಹೊತ್ತಿನ ಕಾರ್ಯಕ್ರಮ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾರೆ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.